ಸುರ್ಜೇವಾಲಾ ಅವರ ಜೊತೆ 1-to-1 ಮೀಟಿಂಗ್ ಇವತ್ತು ಶಾಸಕರದು ಕೂಡ ಮುಂದುವರಿತಾ ಇದೆ. ಇವತ್ತು ಬೆಳಗಾವಿ ವಿಭಾಗದ ಶಾಸಕರ ಮೀಟಿಂಗ್ ಕೂಡ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಶಾಸಕರು. ಸರ್, ತಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ, ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಇವತ್ತು ಸುರ್ಜೇವಾಲಾ ಅವ್ರಿಗೆ ವಿವರಿಸ್ತೀರಿ? ತಾವು ಮಾಡಿದಂತ ಕೆಲಸಗಳನ್ನ ಯಾವ ರೀತಿಯಾಗಿ ವಿವರಿಸ್ತೀರಿ ಅಂತ? ಸುರ್ಜೇವಾಲಾ ಅವರು ಬಂದಿದ್ದಾರೆ. ನಿಮ್ಮ ಕ್ಷೇತ್ರ ಆಮೇಲೆ ರಾಜಕೀಯ ಪಕ್ಷ ಹೇಗೆ ನಡೀತಾ ಇದೆ, ಎಲ್ಲ ಕಡೆ ಹೆಂಗೆ ವಾತಾವರಣ ಕೇಳಕ್ಕೆ ಬಂದಿದ್ದಾರೆ. ಇರೋ ವಾಸ್ತವಾಂಶ ನಾವು ತಿಳಿಸ್ತೀವಿ. ಬಹುತೇಕ ಸಚಿವರು ಒಂದಷ್ಟು ಜನ ಸ್ಪಂದಿಸ್ತಾ ಇಲ್ಲ ಶಾಸಕರು ಅನ್ನುವಂಥ ದೂರ ಇದೆ. ತಮಗೆ ಯಾವ ಥರದ್ದು ಏನಾದರೂ ಅನುಭವ ಆಗಿದೆ ಅಂತ? ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಕೆಲವು ವಿಚಾರಗಳಿಗೆ ಸ್ಪಂದಿಸ್ತಾರೆ, ಕೆಲವು ವಿಚಾರಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರ. ಡಿಲೇ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂತ ಸರ್ ಸಚಿವರು? ಇದು ಫೈಲ್ ಮೂವ್ಮೆಂಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದನ್ನೆಲ್ಲ ಫಾಸ್ಟ್ ಅಪ್ ಮಾಡಿದ್ದಾರೆ ಸಿಎಂ ಹೇಳಿ. ಒಂದು 10-15 ಡೇಸಿಂದ ಭಾಳ ಡಿಲೇ ಮಾಡಬಾರ್ದು ಅಂತೇಳಿ ಆಫೀಸರ್ಸ್ಗೆಲ್ಲ ಇದು ಮಾಡಿದ್ದಾರೆ. ಅಂದ್ರೆ ಎಲ್ಲ ಇಲಾಖೆಗಳದ ಅಲ್ಲಿ ಸರ್ ಒಂದೆರಡು ಇಲಾಖೆ ಅಷ್ಟೇ, ಬೇರೆ ಏನು ಇಲಾಖೆಗಳಿಲ್ಲ. ಈಗ ಸಚಿವರದ್ದು ಶಾಸಕರ ಮಧ್ಯೆ ಸಮಸ್ಯೆಗಳು ಯಾವ ರೀತಿ ಇಲ್ಲ ಸರ್? ಸಮಸ್ಯೆಗಳು ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅನುದಾನದ ವಿಚಾರ ಹೇಗಿದೆ ಅಂತ ಸರ್? ಅನುದಾನ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಈಗ 55 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರಿಗೂ. ಅದ್ರಾಗೆ ರೋಡ್ಸು ಗಿಡ್ಸು ಏನೇನಿದೆಯೋ ಅದೆಲ್ಲ ಮಾಡ್ಸೋಕ್ಕೆ ರೆಡಿ ಮಾಡ್ತಾರೆ. 50 ಕೋಟಿ ಕೊಡ್ತಾ ಇದ್ದಾರೆ. ತಾವು ಕೂಡ ಹಿರಿಯರಿದ್ರಿ, ಮುಂದೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ತಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಏನಾದ್ರು ಅಹವಾಲು ಇಡ್ತೀರಾ? 100% ನಾನು ಮಿನಿಸ್ಟರ್ ಆಗಲೇಬೇಕಾಯ್ತು. ಈಗಾಗಲೇ ನಾನು ಭಾಳ ಸೀನಿಯರ್ ಇದ್ದೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ. ಮುಂದೆ ರಿಷಫಲಾದಾಗ ನಾನು 100% ನಂದು ಮೊದಲೇ ಆದ್ಯತೆ ಕೊಟ್ಟು ನಾನು ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಸುರ್ಜೇವಾಲಾ ಅವ್ರ ಮುಂದೆ ತಮ್ಮ ಬೇಡಿಕೆ ಅಂದ್ರೆ ಕೆಲಸದ ಜೊತೆಗೆ ಬೇಡಿಕೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ನಾ ಅವರ ಮಾತು. ನಾನು ಕೂಡ ತುಂಬ ಸೀನಿಯರ್ ಆಗಿದ್ದೇನೆ, ನನ್ನನ್ನು ಪರಿಗಣಿಸಬೇಕು ಮತ್ತು ಒಂದಷ್ಟು ಸಚಿವರು ಇಲಾಖೆಯಲ್ಲಿ ತೊಂದರೆಗಳಿತ್ತು, ಈಗ ಸರಿ ಹೋಗುವಂಥ ಕೆಲಸಗಳಾಗಿದ್ದಾವೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಬಸವರಾಜ್ ಸತ್ಯಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುರ್ಜೇವಾಲಾ ಅವರ ಜೊತೆ 1-to-1 ಮೀಟಿಂಗ್ ಇವತ್ತು ಶಾಸಕರದು ಕೂಡ ಮುಂದುವರಿತಾ ಇದೆ. ಇವತ್ತು ಬೆಳಗಾವಿ ವಿಭಾಗದ ಶಾಸಕರ ಮೀಟಿಂಗ್ ಕೂಡ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಶಾಸಕರು. ಸರ್, ತಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ, ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಇವತ್ತು ಸುರ್ಜೇವಾಲಾ ಅವ್ರಿಗೆ ವಿವರಿಸ್ತೀರಿ? ತಾವು ಮಾಡಿದಂಥ ಕೆಲಸಗಳನ್ನ ಯಾವ ರೀತಿಯಾಗಿ ವಿವರಿಸ್ತೀರಿ ಅಂತ? ಸುರ್ಜೇವಾಲಾ ಅವರು ಬಂದಿದ್ದಾರೆ. ನಿಮ್ಮ ಕ್ಷೇತ್ರ ಆಮೇಲೆ ರಾಜಕೀಯ ಪಕ್ಷ ಹೇಗೆ ನಡೀತಾ ಇದೆ, ಎಲ್ಲ ಕಡೆ ಹೆಂಗೆ ವಾತಾವರಣ ಕೇಳಕ್ಕೆ ಬಂದಿದ್ದಾರೆ. ಇರೋ ವಾಸ್ತವಾಂಶ ನಾವು ತಿಳಿಸ್ತೀವಿ. ಬಹುತೇಕ ಸಚಿವರು ಒಂದಷ್ಟು ಜನ ಸ್ಪಂದಿಸ್ತಾ ಇಲ್ಲ ಶಾಸಕರು ಅನ್ನುವಂಥ ದೂರ ಇದೆ. ತಮಗೆ ಯಾವ ಥರದ್ದು ಏನಾದರೂ ಅನುಭವ ಆಗಿದೆ ಅಂತ? ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಕೆಲವು ವಿಚಾರಗಳಿಗೆ ಸ್ಪಂದಿಸ್ತಾರೆ, ಕೆಲವು ವಿಚಾರಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರ. ಡಿಲೇ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂತ ಸರ್ ಸಚಿವರು? ಇದು ಫೈಲ್ ಮೂವ್ಮೆಂಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದನ್ನೆಲ್ಲ ಫಾಸ್ಟ್ ಅಪ್ ಮಾಡಿದ್ದಾರೆ ಸಿಎಂ ಹೇಳಿ. ಒಂದು 10-15 ಡೇಸಿಂದ ಭಾಳ ಡಿಲೇ ಮಾಡಬಾರ್ದು ಅಂತೇಳಿ ಆಫೀಸರ್ಸ್ಗೆಲ್ಲ ಇದು ಮಾಡಿದ್ದಾರೆ. ಅಂದ್ರೆ ಎಲ್ಲ ಇಲಾಖೆಗಳದ ಅಲ್ಲಿ ಸರ್ ಒಂದೆರಡು ಇಲಾಖೆ ಅಷ್ಟೇ, ಬೇರೆ ಏನು ಇಲಾಖೆಗಳಿಲ್ಲ. ಈಗ ಸಚಿವರದ್ದು ಶಾಸಕರ ಮಧ್ಯೆ ಸಮಸ್ಯೆಗಳು ಯಾವ ರೀತಿ ಇಲ್ಲ ಸರ್? ಸಮಸ್ಯೆಗಳು ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅನುದಾನದ ವಿಚಾರ ಹೇಗಿದೆ ಅಂತ ಸರ್? ಅನುದಾನ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಈಗ 55 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರಿಗೂ. ಅದ್ರಾಗೆ ರೋಡ್ಸು ಗಿಡ್ಸು ಏನೇನಿದೆಯೋ ಅದೆಲ್ಲ ಮಾಡ್ಸೋಕ್ಕೆ ರೆಡಿ ಮಾಡ್ತಾರೆ. 50 ಕೋಟಿ ಕೊಡ್ತಾ ಇದ್ದಾರೆ. ತಾವು ಕೂಡ ಹಿರಿಯರಿದ್ರಿ, ಮುಂದೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ತಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಏನಾದ್ರು ಅಹವಾಲು ಇಡ್ತೀರಾ? 100% ನಾನು ಮಿನಿಸ್ಟರ್ ಆಗಲೇಬೇಕಾಯ್ತು. ಈಗಾಗಲೇ ನಾನು ಭಾಳ ಸೀನಿಯರ್ ಇದ್ದೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ. ಮುಂದೆ ರಿಷಫಲಾದಾಗ ನಾನು 100% ನಂದು ಮೊದಲೇ ಆದ್ಯತೆ ಕೊಟ್ಟು ನಾನು ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಸುರ್ಜೇವಾಲಾ ಅವ್ರ ಮುಂದೆ ತಮ್ಮ ಬೇಡಿಕೆ ಅಂದ್ರೆ ಕೆಲಸದ ಜೊತೆಗೆ ಬೇಡಿಕೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ನಾ ಅವರ ಮಾತು. ನಾನು ಕೂಡ ತುಂಬ ಸೀನಿಯರ್ ಆಗಿದ್ದೇನೆ, ನನ್ನನ್ನು ಪರಿಗಣಿಸಬೇಕು ಮತ್ತು ಒಂದಷ್ಟು ಸಚಿವರು ಇಲಾಖೆಯಲ್ಲಿ ತೊಂದರೆಗಳಿತ್ತು, ಈಗ ಸರಿ ಹೋಗುವಂಥ ಕೆಲಸಗಳಾಗಿದ್ದಾವೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಬಸವರಾಜ್ ಸತ್ಯಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುರ್ಜೇವಾಲಾ ಅವರ ಜೊತೆ 1-to-1 ಮೀಟಿಂಗ್ ಇವತ್ತು ಶಾಸಕರದು ಕೂಡ ಮುಂದುವರಿತಾ ಇದೆ. ಇವತ್ತು ಬೆಳಗಾವಿ ವಿಭಾಗದ ಶಾಸಕರ ಮೀಟಿಂಗ್ ಕೂಡ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಶಾಸಕರು. ಸರ್, ತಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ, ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಇವತ್ತು ಸುರ್ಜೇವಾಲಾ ಅವ್ರಿಗೆ ವಿವರಿಸ್ತೀರಿ? ತಾವು ಮಾಡಿದಂಥ ಕೆಲಸಗಳನ್ನ ಯಾವ ರೀತಿಯಾಗಿ ವಿವರಿಸ್ತೀರಿ ಅಂತ? ಸುರ್ಜೇವಾಲಾ ಅವರು ಬಂದಿದ್ದಾರೆ. ನಿಮ್ಮ ಕ್ಷೇತ್ರ ಆಮೇಲೆ ರಾಜಕೀಯ ಪಕ್ಷ ಹೇಗೆ ನಡೀತಾ ಇದೆ, ಎಲ್ಲ ಕಡೆ ಹೆಂಗೆ ವಾತಾವರಣ ಕೇಳಕ್ಕೆ ಬಂದಿದ್ದಾರೆ. ಇರೋ ವಾಸ್ತವಾಂಶ ನಾವು ತಿಳಿಸ್ತೀವಿ. ಬಹುತೇಕ ಸಚಿವರು ಒಂದಷ್ಟು ಜನ ಸ್ಪಂದಿಸ್ತಾ ಇಲ್ಲ ಶಾಸಕರು ಅನ್ನುವಂಥ ದೂರ ಇದೆ. ತಮಗೆ ಯಾವ ಥರದ್ದು ಏನಾದರೂ ಅನುಭವ ಆಗಿದೆ ಅಂತ? ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಕೆಲವು ವಿಚಾರಗಳಿಗೆ ಸ್ಪಂದಿಸ್ತಾರೆ, ಕೆಲವು ವಿಚಾರಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರ.
ಡಿಲೇ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂತ ಸರ್ ಸಚಿವರು? ಇದು ಫೈಲ್ ಮೂವ್ಮೆಂಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ, ಅದನ್ನ ಫಾಸ್ಟ್ ಅಪ್ ಮಾಡಿದ್ದಾರೆ CM ಹೇಳಿ. ಒಂದು 10-15 ಡೇಸಿಂದ ಭಾಳ ಡಿಲೇ ಮಾಡಬಾರ್ದು ಅಂತೇಳಿ ಆಫೀಸರ್ಸ್ಗೆಲ್ಲ ಇದು ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಇಲಾಖೆಗಳದ ಅಲ್ಲಿ ಸರ್ ಒಂದೆರಡು ಇಲಾಖೆ ಅಷ್ಟೇ, ಬೇರೆ ಏನು ಇಲಾಖೆಗಳಿಲ್ಲ. ಈಗ ಸಚಿವರದ್ದು ಶಾಸಕರ ಮಧ್ಯೆ ಸಮಸ್ಯೆಗಳು ಯಾವ ರೀತಿ ಇಲ್ಲ ಸರ್? ಸಮಸ್ಯೆಗಳು ಏನಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅನುದಾನದ ವಿಚಾರ ಹೇಗಿದೆ ಅಂತ ಸರ್? ಎಲ್ಲ ಚೆನ್ನಾಗಿ ಕೊಡ್ತಾರೆ. ಈಗ 55 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರಿಗೂ. ಅದ್ರಾಗೆ ರೋಡ್ಸು ಗಿಡ್ಸು ಏನೇನಿದೆಯೋ ಅದೆಲ್ಲಾನು ಮಾಡ್ಸೋಕ್ಕೆ ರೆಡಿ ಮಾಡ್ತಾರೆ. 50 ಕೋಟಿ ಕೊಡ್ತಾ ಇದ್ದಾರೆ. ತಾವು ಕೂಡ ಹಿರಿಯರಿದ್ರಿ, ಮುಂದೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ತಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಏನಾದ್ರು ಅಹವಾಲು ಇಡ್ತೀರಾ? 100% ನಾನು ಮಿನಿಸ್ಟರ್ ಆಗಲೇಬೇಕಾಯ್ತು. ಈಗಾಗಲೇ ನಾನು ಭಾಳ ಸೀನಿಯರ್ ಇದ್ದೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ. ಮುಂದೆ ರಿಷಫಲಾದಾಗ ನಾನು 100% ನಂದು ಮೊದಲೇ ಆದ್ಯತೆ ಕೊಟ್ಟು ನಾನು ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಸುರ್ಜೇವಾಲ ಅವ್ರ ಮುಂದೆ ತಮ್ಮ ಬೇಡಿಕೆ ಅಂದ್ರೆ ಕೆಲಸದ ಜೊತೆಗೆ ಬೇಡಿಕೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ನವರ ಮಾತು. ನಾನು ಕೂಡ ತುಂಬ ಸೀನಿಯರ್ ಆಗಿದ್ದೇನೆ, ನನ್ನನ್ನು ಪರಿಗಣಿಸಬೇಕು ಮತ್ತು ಒಂದಷ್ಟು ಸಚಿವರು ಇಲಾಖೆಯಲ್ಲಿ ತೊಂದರೆಗಳಿತ್ತು, ಈಗ ಸರಿ ಹೋಗುವಂಥ ಕೆಲಸಗಳಾಗಿದ್ದಾವೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುರ್ಜೇವಾಲ ಅವರ ಜೊತೆ 1-to-1 ಮೀಟಿಂಗ್ ಇವತ್ತು ಶಾಸಕರದ್ದು ಕೂಡ ಮುಂದುವರಿತಾ ಇದೆ. ಇವತ್ತು ಬೆಳಗಾವಿ ವಿಭಾಗದ ಶಾಸಕರ ಮೀಟಿಂಗ್ ಕೂಡ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅಶೋಕ್ ಪಟ್ಟಣವರು ಇದ್ದಾರೆ, ಶಾಸಕರು. ಸರ್, ತಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ, ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಇವತ್ತು ಸುರ್ಜೇವಾಲ ಅವ್ರಿಗೆ ವಿವರಿಸ್ತೀರಿ? ತಾವು ಮಾಡಿದಂಥ ಕೆಲಸಗಳನ್ನ ಯಾವ ರೀತಿಯಾಗಿ ವಿವರಿಸ್ತೀರಿ ಅಂತ? ಸುರ್ಜೇವಾಲ ಅವರು ಬಂದಿದ್ದಾರೆ. ನಿಮ್ಮ ಕ್ಷೇತ್ರ ಆಮೇಲೆ ರಾಜಕೀಯ ಪಕ್ಷ ಹೇಗೆ ನಡೀತಾ ಇದೆ, ಎಲ್ಲ ಕಡೆ ಹೆಂಗೆ ವಾತಾವರಣದಿಂದ ಕೇಳಕ್ಕೆ ಬಂದಿದ್ದಾರೆ. ಇರೋ ವಾಸ್ತವಾಂಶ ನಾವು ತಿಳಿಸ್ತೀವಿ. ಬಹುತೇಕ ಸಚಿವರು ಒಂದಷ್ಟು ಜನ ಸ್ಪಂದಿಸ್ತಾ ಇಲ್ಲ ಶಾಸಕರು ಅನ್ನುವಂಥ ದೂರಿದೆ. ತಮಗೆ ಯಾವ ಥರದ್ದು ಏನಾದರೂ ಅನುಭವ ಆಗಿದೆ ಅಂತ? ಶಾಸಕರ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಕೆಲವು ವಿಚಾರಗಳಿಗೆ ಸ್ಪಂದಿಸ್ತಾರೆ, ಕೆಲವು ವಿಚಾರಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರ. ಡಿಲೇ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂತ ಸರ್ ಸಚಿವರು? ಇದು ಫೈಲ್ ಮೂವ್ಮೆಂಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ, ಅದನ್ನ ಫಾಸ್ಟ್ ಅಪ್ ಮಾಡಿದ್ದಾರೆ CM ಹೇಳಿ. ಒಂದು 10-15 ಡೇಸಿಂದ ಭಾಳ ಡಿಲೇ ಮಾಡಬಾರ್ದು ಅಂತೇಳಿ ಆಫೀಸರ್ಸ್ಗೆಲ್ಲ ಇದು ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಇಲಾಖೆಗಳದ ಅಲ್ಲಿ ಸರ್ ಒಂದೆರಡು ಇಲಾಖೆ ಅಷ್ಟೇ, ಬೇರೆ ಏನು ಇಲಾಖೆಗಳಿಲ್ಲ. ಈಗ ಸಚಿವರದ್ದು ಶಾಸಕರ ಮಧ್ಯೆ ಸಮಸ್ಯೆಗಳು ಯಾವ ರೀತಿ ಇಲ್ಲ ಸರ್? ಸಮಸ್ಯೆಗಳು ಏನಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅನುದಾನದ ವಿಚಾರ ಹೇಗಿದೆ ಅಂತ ಸರ್? ಎಲ್ಲ ಚೆನ್ನಾಗಿ ಕೊಡ್ತಾರೆ. ಈಗ 55 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರಿಗೂ. ಅದ್ರಾಗೆ ರೋಡ್ಸು ಗಿಡ್ಸು ಏನೇನಿದೆಯೋ ಅದೆಲ್ಲಾನು ಮಾಡ್ಸೋಕ್ಕೆ ರೆಡಿ ಮಾಡ್ತಾರೆ. 50 ಕೋಟಿ ಕೊಡ್ತಾ ಇದ್ದಾರೆ. ತಾವು ಕೂಡ ಹಿರಿಯರಿದ್ರಿ, ಮುಂದೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ತಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಏನಾದ್ರು ಅಹವಾಲು ಇಡ್ತೀರಾ? 100% ನಾನು ಮಿನಿಸ್ಟರ್ ಆಗಲೇಬೇಕಾಯ್ತು. ಈಗಾಗಲೇ ನಾನು ಭಾಳ ಸೀನಿಯರ್ ಇದ್ದೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ. ಮುಂದೆ ರಿಷಫಲಾದಾಗ ನಾನು 100% ನಂದು ಮೊದಲೇ ಆದ್ಯತೆ ಕೊಟ್ಟು ನಾನು ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಸುರ್ಜೇವಾಲ ಅವ್ರ ಮುಂದೆ ತಮ್ಮ ಬೇಡಿಕೆ ಅಂದ್ರೆ ಕೆಲಸದ ಜೊತೆಗೆ ಬೇಡಿಕೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ನವರ ಮಾತು. ನಾನು ಕೂಡ ತುಂಬ ಸೀನಿಯರ್ ಆಗಿದ್ದೇನೆ, ನನ್ನನ್ನು ಪರಿಗಣಿಸಬೇಕು ಮತ್ತು ಒಂದಷ್ಟು ಸಚಿವರು ಇಲಾಖೆಯಲ್ಲಿ ತೊಂದರೆಗಳಿತ್ತು, ಈಗ ಸರಿ ಹೋಗುವಂಥ ಕೆಲಸಗಳಾಗಿದ್ದಾವೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.